RG ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಘರ್ಷದ ವೇಳೆ 50 ಸಿಜೆಪಿ ಕಾರ್ಯಕರ್ತರಿಗೆ ಕೂಡ ಗಾಯ ಆಯಿತು. ಆಬ್ವಿಯಸ್ಲಿ ಆ ಸೀನ್ಸ್ಗಳನ್ನು ನೋಡಿದಾಗ 50 ಇನ್ನೂ ಜಾಸ್ತಿ ಜನರಿಗೆ ಆಗಿರ್ಬೋದು. ಬಟ್ ಆನ್ ರೆಕಾರ್ಡ್ ನಮಗೆ ಸಿಗ್ತಾ ಇರೋ ಮಾಹಿತಿ ಇದು. 118 ಪೊಲೀಸರಿಗೆ ಗಾಯಗಳಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರ ವಿರುದ್ಧ FIR ಅನ್ನು ಕೂಡ ಮಾಡಲಾಗಿದೆ. ಯಾಕಂದರೆ ಈ ಪ್ರತಿಭಟನೆಗೆ ಅವಕಾಶ ಇರಲಿಲ್ಲ. ಸಂಸತ್ ಚಲೋಗೆ ಪೊಲೀಸರಿಂದ ಪರ್ಮಿಷನ್ ಇರಲಿಲ್ಲ. ಆದರೂ ಮುಂದೆ ಮಾರ್ಚ್ ಮಾಡಿದ್ರ ಪರಿಣಾಮವಾಗಿ ಪೊಲೀಸರು ಇವರು ಕಾನೂನು ಸುವ್ಯವಸ್ಥೆಗೆ ಮರ್ಯಾದೆಯನ್ನು ಕೊಟ್ಟಿಲ್ಲ ಮತ್ತು ಮುರಿದಿದ್ದಾರೆ ಅನ್ನೋ ಕಾರಣಕ್ಕೆ ಈಗ FIR ಅನ್ನು ಮಾಡಿದ್ದಾರೆ. ಯಾರ್ಯಾರ ಮೇಲೆ ಏನೇನು ಸೆಕ್ಷನ್ಸ್ನ ಅಡಿಯಲ್ಲಿ ಆಬ್ವಿಯಸ್ಲಿ ದಂಗೆ, ಪ್ರಚೋದನೆ, ಪ್ರತಿಭಟನೆ ಮತ್ತು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಈ ಥರದ್ದೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಎಷ್ಟು ಜನರ ವಿರುದ್ಧ FIR ಆಗಿದೆ, ಎಷ್ಟು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಬಟ್ ಈ ಹೋರಾಟ 2 ಹೋರಾಟಗಳನ್ನು ನೆನಪಿಸ್ತಾ ಇದೆ ನಮಗೆ. ಒಂದು 2011 ಅಣ್ಣಾ ಹಜಾರೆ ಹೋರಾಟ, ಸರ್ಕಾರ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಹೇಳಿ ಒಂದು ಹೋರಾಟ. ಎರಡನೇದು ಕೆಲ ವರ್ಷಗಳ ಹಿಂದೆ ಕೃಷಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ತರಬೇಕಾಗಿತ್ತಲ್ಲ, ಆಗ ರೆಡ್ ಫೋರ್ಟ್ನಲ್ಲಿ ರೈತರು ಹೋಗಿ ತಮ್ಮ ಬಾವುಟವನ್ನು ಹಾರಿಸಿದಂತಹ ವಿಚಾರ. ಸಿಜೆಪಿ ಒತ್ತಡಕ್ಕೆ ಕೇಂದ್ರ ಸರ್ಕಾರ ಮಣಿಯುತ್ತಾ ಅಂತ ವಿಪರೀತ ಒತ್ತಡ ಏರ್ಪಡ್ತಾ ಇದೆ. ವಿಪಕ್ಷಗಳಿಗೂ ಕೂಡ ಆಹಾರ ಆಗಿದೆ ಬಿಜೆಪಿ. ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರ ಜೊತೆಗೆ ಅಮಿತ್ ಶಾ ಗುಪ್ತ ಮಾತುಕತೆಯನ್ನು ಆಲ್ಮೋಸ್ಟ್ ಒಂದು 3.5 ತಾಸುಗಳ ತನಕ ಮಾಡಿದ್ರು. ಪಿಯೂಷ್ ಗೋಯಲ್, ಕಿರಣ್ ರಿಜಿಜು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಇತ್ತ ನಡ್ಡಾ ಭೇಟಿಯಾಗಿ ಸಿಜೆಪಿ ತನ್ನ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡಿತು. ರಾಜೀನಾಮೆಯನ್ನು ಪಡಿಲೇಬೇಕು ನೀವು, ಜೊತೆಗೆ ಮೃತಪಟ್ಟಂತಹ ಅಂದರೆ ನೀಟ್ ಪರೀಕ್ಷೆ ಮರುಪರೀಕ್ಷೆಗೆ ಡೇಟ್ ಬರ್ತಾ ಇದ್ದ ಹಾಗೇನೆ ಮತ್ತೆ ಎಕ್ಸಾಮ್ ಫೇಸ್ ಮಾಡೋದಕ್ಕಾಗಲ್ಲ ಅಂತ ದೇಶದಾದ್ಯಂತ ಸಾವುಗಳು ಸಂಭವಿಸಿತು. ಅಂತ ಮನೆಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋದು ಕೂಡ ಈ ಸಿಜೆಪಿಯ ಡಿಮ್ಯಾಂಡ್ ಆಗಿದೆ. ಮೂರನೇದು ಸೋನಂ ವಾಂಗ್ಚುಕ್ರನ್ನ ಆಸ್ಪತ್ರೆಯಿಂದ ರಿಲೀಸ್ ಮಾಡಬೇಕು, ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅವರ ಡಿಮ್ಯಾಂಡ್ ಆಗಿದೆ. ಇದರಲ್ಲಿ ಆಮೇಲೆ ಎಜುಕೇಷನ್ ಸಿಸ್ಟಮಲ್ಲಿ ಕಂಪ್ಲೀಟಾಗಿ ರಿಫಾರ್ಮೇಷನ್ ತರಬೇಕು ಅನ್ನೋದು ಕೂಡ ಡಿಮ್ಯಾಂಡ್ ಆಗಿದೆ. ಯಾವುದಕ್ಕೆ ಎಷ್ಟು ಅವಕಾಶಗಳಿದ್ದಾವೆ, ಸ್ಪೆಷಲಿ ಧರ್ಮೇಂದ್ರ ಪ್ರಧಾನ್ ಡೀಟೇಲ್ಸ್ ಕೊಡ್ತಾರೆ. ಶಬೀರ್, ಒಂದು ಎಕ್ಸಾಮನ್ನು ಕರೆಕ್ಟಾಗಿ ನಡೆಸೋದಕ್ಕೆ ಈ ವ್ಯಕ್ತಿ ಕೈನಲ್ಲಿ ಆಗ್ತಿಲ್ಲ ಅನ್ನೋದು ಪದೇ ಪದೇ ರುಜುವಾತಾದರೂ ಸಂಘಟನೆನ ಅವ್ರು ಚೆನ್ನಾಗಿ ನಡೆಸ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಮಂತ್ರಿಗಿರಿ ಕೊಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಈ ರಾಜೀನಾಮೆ ವಿಚಾರ ಭಾಳ ವ್ಯಾಲಿಡ್ ಪಾಯಿಂಟು. ವ್ಯಾಲಿಡಿಟಿ ಬಗ್ಗೆ ಇನ್ನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಅರ್ಥ ಮಾಡಿಸುವಲ್ಲಿ ಅಲ್ಲಿನ ನಾಯಕರೇ ವಿಫಲರಾಗಿದ್ದಾರೆ ಅನ್ನೋ ಪ್ರಶ್ನೆ. ಮಮತಾ ನೋಡಿ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳೋ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದಿದ್ದಾರೆ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂದರೆ ನೋಡಿ, ಈಗ ನೀಟ್ ಅಕ್ರಮ ಹೊರಗಡೆ ಬಂದಿರುವಂಥದ್ದು, ಧರ್ಮೇಂದ್ರ ಅವರ ರಾಜೀನಾಮೆಯನ್ನು ಕೂಡ ಕೇಳ್ತಾ ಇರುವಂಥದ್ದು ಇದು ಒಂದು ಭಾಗ. ಆದರೆ ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳು ಏನು ಅಂತ ಗಮನಿಸೋದಾದರೆ, ಯಾವ ರಾಜಕೀಯ ಮುಖಂಡರು ಅಥವಾ ತನ್ನ ನಾಯಕರ ರಾಜೀನಾಮೆಯನ್ನು ಪಡಿಲಿಕ್ಕೆ ಯಾವಾಗಲೂ ಕೂಡ ಬಿಜೆಪಿ ಮುಂದಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ನೋಡಿ, ದೇಶದಲ್ಲಿ ಅಶ್ವಿನ್ ವೈಷ್ಣವ್ ಅವರು ರೈಲ್ವೆ ಮಿನಿಸ್ಟರ್ ಆದ ಬಳಿಕ ಎಷ್ಟು ರೈಲ್ವೆ ದುರಂತಗಳಾಗಿದ್ದಾವೆ, ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂತ ಬಹುಶಃ ಚೆಕ್ ಮಾಡಿ ನೋಡಿದ್ರೆ ಫಸ್ಟ್ ಧರ್ಮೇಂದ್ರ ಪ್ರಧಾನ್ಗಿಂತ ಮುಂಚೆ ಅಶ್ವಿನ್ ವೈಷ್ಣವ್ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಅಷ್ಟು ಜನ ಈವರೆಗೂ ಕೂಡ ರೈಲ್ವೆ ಅವಘಡಗಳಲ್ಲಿ ಮೃತಪಟ್ಟಿರುವಂಥದ್ದು. ಸೊ ಅವರ ರಾಜೀನಾಮೆಯನ್ನು ಕೂಡ ಈವರೆಗೂ ಪಡೆದುಕೊಂಡಿಲ್ಲ. ಇದ್ರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಕೂಡ ನಾವು ಗಮನಿಸಿದ್ವಿ, ಈ ಒಲಿಂಪಿಕ್ನಲ್ಲಿ ಇದ್ದಂತಹ ಕ್ರೀಡಾಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ಬಂದಂಥ ಸಂದರ್ಭದಲ್ಲೂ ಕೂಡ ಆತನನ್ನು ಉಳಿಸ್ಕೊಳ್ಳುವಂಥ ಕೆಲಸಗಳಾಯಿತು. ಆತನ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮಗಳಾಗಲಿಲ್ಲ. ಅದಾದ ಬಳಿಕ ಮೈನರ್ ಒಂದು ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಆದಂಥ ಪ್ರಕರಣದಲ್ಲೂ ಕೂಡ ಬಿಜೆಪಿ ನಾಯಕರನ್ನು ರಕ್ಷಿಸುವಂಥ ಕೆಲಸಗಳಾಯಿತು. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಬಿಜೆಪಿ ನಾಯಕರು ಏನೇ ಮಾಡಿದರೂ ಕೂಡ ನರೇಂದ್ರ ಮೋದಿ ಸರ್ಕಾರ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳದೆ ಅವರನ್ನು ಹಾಗೆ ಉಳಿಸ್ಕೊಳ್ಳುವಂಥದ್ದು ಮತ್ತು ರಕ್ಷಿಸುವಂಥ ಕೆಲಸವನ್ನು ಮಾಡುತ್ತೆ. ಯಾವುದೇ ನೈತಿಕ ಹೊಣೆಗಾರಿಕೆಯನ್ನು ಈವರೆಗೂ ಪ್ರದರ್ಶಿಸುವಂಥ ಕೆಲಸವನ್ನು ಮಾಡಿಲ್ಲ. ಬಹುಶಃ ಇದನ್ನೆಲ್ಲ ನೋಡ್ತಾ ಬಂದಂಥ ಜನರಿಗೆ ಒಂದು ಪಾಠವನ್ನು ಕಲಿಸಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ಬಂದಂತೆ ಕಾಣಿಸ್ತಾ ಇರುವಂಥದ್ದು. ಸೊ ಅದು ಈಗ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದಲ್ಲಿ ಆಕ್ರೋಶ ಆಗಿ ಸ್ಫೋಟಗೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಮಮತಾ ರೈಟ್, ಹಾಗೆ ಸಂಪರ್ಕದಲ್ಲಿರಿ. ಇಂಡಿಯಾನ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಕೆಲವರು ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಏನೇ ಆ್ಯಂಗಲ್ಗಳಿದ್ರೂ ಒಂದು ಸಿಟ್ಟಂತೂ ಪ್ರತಿ ಉದ್ಯೋಗ ವರ್ಗದವರಲ್ಲೂ ಕೂಡ ಇರೋದು ಸ್ಪಷ್ಟ. ಇದನ್ನು ಅಡ್ರೆಸ್ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ, ಅದನ್ನು ಮಾಡ್ತಿಲ್ಲ ಅನ್ನೋದನ್ನು ಈ ದೃಶ್ಯಾವಳಿಗಳು ಸಾಕ್ಷೀಕರಿಸ್ತಾ ಇದೆ.